10ನೇ ತಾರೀಕು 10/7/24 ಸಿದ್ದರಾಮಯ್ಯನವರು ಏನು ಚಾಮರಾಜನಗರಕ್ಕೆ ಕೃತಜ್ಞತಾ ಸಭೆಗೆ ಬಂದಿದ್ದರು. ಆ ಸಭೆಯಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ, ಈ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವರಿಗೆ ಮನವಿ ಕೊಡೋಕ್ಕೆ ಪೊಲೀಸ್ನವ್ರ ಮುಖಾಂತರ ಹೇಳಿದಾಗ ಪೊಲೀಸ್ನವ್ರು ಒಂದು ಕಡೆ ಕೂರಿಸಿ ನಮ್ಮನ್ನ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೆ. ಆದರೆ ಆ ಒಂದು ಮೆಮೊರಂಡಮ್ಗೆ ಗೌರವ ಕೊಡದೆ ನಾವೇನು ಒಬ್ಬೊಬ್ರು ಕೇಳ್ಕೊಂಡಿಲ್ಲ, ಇಡೀ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರತು ಯಾರೋ ಒಬ್ಬರದ್ದು ನಾವು ಕೇಳಿಲ್ಲ. ನಿಜವಾಗ್ಲೂ ಸಿದ್ದರಾಮಯ್ಯನಿಗೆ ಇಷ್ಟು ದುರಹಂಕಾರ ಬರಬಾರ್ದು, ಅಹಂಕಾರ ಇರಬೇಕು ಒಂದು ಸ್ವಲ್ಪ, ಆದರೆ ದುರಹಂಕಾರ ಬರಬಾರ್ದು. ಒಬ್ಬ ಮೆಮೊರಂಡಮ್ನ ಕೊಟ್ಟಿದ್ರೆ ಅದನ್ನೆಲ್ಲೋ ಕಸದ ಬುಟ್ಟಿಗೆ ಹಾಕಿದ್ರಿಂದ ಭಾಳಷ್ಟು ಇದನ್ನ ಸಿದ್ದರಾಮಯ್ಯನವರು ರಾಜ್ಯದ ರೈತರ ಕ್ಷಮೆ ಕೇಳಬೇಕು. ಯಾಕಂದರೆ ಯಾರು ಅವ್ರ ಮನೆಗೆ ಕೇಳ್ಕೊತಾ ಇಲ್ಲ, ಇಡೀ ಸಾರ್ವಜನಿಕ ದೃಷ್ಟಿಯಿಂದ ನಾವು ಕೇಳಿದ್ದೇವೆ. ಅದಕ್ಕೆ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಚಾಮರಾಜನಗರಕ್ಕೆ ಬಂದರೆ ಯಾವುದೇ ಕಾರಣಕ್ಕೆ ಅವರು ಎಲ್ಲೇ ರೈತರ ಸಭೆಗಳಿಗೆ ಬಂದರೆ ನಾವು ಧಿಕ್ಕಾರಗಳನ್ನ ಕೂಗಬೇಕಾಗುತ್ತೆ, ಕಪ್ಪು ಬಾವುಟನ ಪ್ರದರ್ಶನ ಮಾಡಬೇಕಾಗುತ್ತೆ. ಹಾಗಾಗಿ ಏನು ಮುಖ್ಯಮಂತ್ರಿಗಳು ನಿಜವಾಗ್ಲೂ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ರೈತರನ್ನ ಕ್ಷಮೆ ಕೇಳಿ. ಏನು ಮೆಮೊರಂಡಮ್ ಅಂದರೆ ಏನು ತಿಳ್ಕೊಳ್ಳೋದು, ಇವರು ಹೋರಾಟ ಮಾಡಿಲ್ವಾ? ಮತ್ತು ಕೇಂದ್ರದ ಬಗ್ಗೆ ಹೋರಾಟ ಮಾಡ್ತಾರೆ, ಅಲ್ಲಿ ಎಲ್ಲೆಲ್ಲ ಹೋರಾಟ ಮಾಡ್ತಾರೆ. ಆದರೆ ಹೋರಾಟ ಮಾಡೋರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಒಂದು ಗೌರವ ಇಲ್ಲ ಅಂದರೆ ಯಾವ ಸೀಮೆಯವರು ಮುಖ್ಯಮಂತ್ರಿಗಳು? ಆ ಮುಖ್ಯಮಂತ್ರಿಗಳ ಗೌರವ ಇದೆಯಾ? ಸಿದ್ದರಾಮಯ್ಯನವರ ಮನೆಯಿಂದ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಸರ್ಕಾರದಿಂದ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಿಜವಾಗ್ಲೂ ಸಿದ್ದರಾಮಯ್ಯನವ್ರಿಗೆ ಇದು ತಕ್ಷಣ ಕ್ಷಮೆ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.